ನಾಗರಿಕರ ಸಮಸ್ಯೆಗಳು ಮತ್ತು ಇಲ್ಲಿನ ಆಗಬೇಕಾದಂಥ ಅಭಿವೃದ್ಧಿ ಕಾರ್ಯಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಸದಾ ಜನಗಳ ಮಧ್ಯದಲ್ಲೇ ನಿಂತು ಇಂಥ 10 ಹಲವು ಕಾರ್ಯಕ್ರಮಗಳನ್ನ ಪ್ರತಿದಿನ ಮುಗಿಸ್ಕೊಂಡು ಬರ್ತಿರ್ತಕ್ಕಂಥ ಮಾನ್ಯ ಶ್ರೀ ರವಿಕುಮಾರ್ ಗೌಡರವರನ್ನ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದ್ದಾರೆ. ಶಾಸಕರಾದ್ಮೇಲೆ ನಮಗೆ ರಸ್ತೆ ಎಲ್ಲ ನೀಟಾಗಿ ಆಗ್ತಾವೆ ಎಲ್ಲ ಕಡೆ. ನನಗೆ ಸಸಿ ಬಗ್ಗೆ ಆಸಕ್ತಿ ಇದ್ದಿದ್ರಿಂದ ನೀರು ಹಾಕೋದು ನನ್ನ ಜವಾಬ್ದಾರಿ ಆಯಿತು. ಇದುವರೆಗೂ ಈ MLA ನಾನು ಕಂಡಂಗೆ ಸುಮಾರು MLAಗಳು ಹೋಗಿದ್ದಾರೆ. ಇವ್ರು ಬಂದ ಮೇಲೆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಇದೇ ಫಸ್ಟ್ ಟೈಮ್. ಎಲ್ಲ ಒಳ್ಳೆ ಸರ್ಕಲ್ಗೆ ಹೋದಾಗ ಆ ಕಡೆ ನಾವು ಎಲ್ಲ ಗುಂಡಿ ಬಿದ್ದಿತ್ತು, ಒಂಥರ ಸಂತೋಷ ಆಯ್ತು. ಹಿಂದೆ ನನಗೆ ಇನ್ನೂ ಒಂದು ಯಕ್ಷ ಪ್ರಶ್ನೆ ಅಂದರೆ ಈ 2 ವಾರ್ಡ್ ಯಾಕೆ ಅಭಿವೃದ್ಧಿ ಆಗಿಲ್ಲ ಗೊತ್ತಿಲ್ಲ. ಅವ್ರದೇ ಸರ್ಕಾರಗಳು, ಅವ್ರದೇ ನಗರಸಭೆ, ಅವ್ರದೇ ಅಧಿಕಾರ ಇದ್ದಾಗಲೂ ಯಾಕೆ 2 ವಾರ್ಡು ಭಾಳ ತುಂಬ ಹಿಂದುಳಿದಿದೆ. ನಮ್ಮ ಇವರೆಲ್ಲ ಫೈಟ್ ಮಾಡಿ ಗಾಂಧಿನಗರ ಎಲ್ಲ ರಸ್ತೆನೂ ಮಾಡಿಸ್ಕೊಂಡ್ಬಿಟ್ರು. ಏನು ತುಳಸಿ ಏನು ಎಲ್ಲ ಮಾಡಿಸ್ಕೊಂಡು ಅಂತ ಗಾಂಧಿನಗರ ಎಲ್ಲ ಸಮಸ್ಯೆಗೂ ಪರಿಹಾರನೂ ಮಾಡಿದ್ದೀನಿ. ನಾನು ಕಂಡಂಗೆ ನಿಮ್ಮ 2 ವಾರ್ಡ್ ಅಷ್ಟು ಮಂಡ್ಯದಲ್ಲಿ ಇನ್ಯಾವ ವಾರ್ಡು ಇಲ್ಲ. ನಾನು ಬಂದ ಮೇಲೆ 8 ರೋಡ್ ಅಭಿವೃದ್ಧಿ ಮಾಡಿದ್ದೀನಿ. ಹಾಗಂತ ನನ್ನ ಜವಾಬ್ದಾರಿ ಇಲ್ಲ, ಯಾರ್ದೋ ಜವಾಬ್ದಾರಿ ಅಂತ ನುಳ್ಸ್ಕೊಳ್ಳೋಕ್ಕೂ ನಾನೇನು ರೆಡಿ ಇಲ್ಲ. ಈಗಾಗಲೇ 15ನೇ ವಾರ್ಡು ಒಂದಕ್ಕೆ 1 ಕೋಟಿ ರೂಪಾಯಿ ಜನರಲ್ ಗ್ರ್ಯಾಂಟನ್ನು ಬಿಡುಗಡೆ ಮಾಡಿದ್ದೀನಿ. 14ನೇ ವಾರ್ಡ್ಗೆ 25 ಲಕ್ಷ SCP ಗ್ರ್ಯಾಂಟು, 25 ಲಕ್ಷ ಜನರಲ್ ಗ್ರ್ಯಾಂಟು ಈಗ 14ನೇ ವಾರ್ಡ್ಗೆ ಬಿಡುಗಡೆ ಮಾಡಿದ್ದೀನಿ. ಅದು ಜೊತೆಗೆ ಅಂದರೆ 1.5 ಕೋಟಿ ಆಯಿತು. ಅದ್ರ ಜೊತೆಗೆ 14 ಮತ್ತು 15ಗೆ SCP ಗ್ರ್ಯಾಂಟು 1 ಕೋಟಿ ರೂಪಾಯಿನ ಎಕ್ಸ್ಟ್ರಾ ಬಿಡುಗಡೆ ಮಾಡ್ತೀನಿ. ಒಟ್ಟು 2.5 ಕೋಟಿ ರೂಪಾಯಿನ ನೀವು 2 ವಾರ್ಡನ ಎಲ್ಲ ರಸ್ತೆಗಳು ಎಷ್ಟು ರಸ್ತೆ ಆಗುತ್ತೋ ಅಷ್ಟನ್ನ ಮಾಡೋದಕ್ಕೆ ಈ ಕೂಡಲೇ ಇವತ್ತೇ ಬಿಡುಗಡೆ ಮಾಡ್ತೀನಿ. ಒಂದು 2-3 ತಿಂಗಳಲ್ಲಿ ಕೆಲಸ ಆಗುತ್ತೆ. ಟೆಂಡರಲ್ಲಿ ಆಗಬೇಕಲ್ಲ.